In last class, we understood the meaning of statistics. In statistics, there is two ways to understanding the meanings. First one, singular meaning, and second one, plural meaning. In that class, we also understood the tools of the quantitative and qualitative or uses in statistics. In today's class, we are going to study about the importance of statistics in economics. Here, the statistics is an instrument of try to understanding the economic problems by the economists. Statistics is an instrument of try to understanding the economic problems by the economists. The importance of statistics are quantitative expression of economics problem. Quantitative expression of economic problems. Second one, intersectoral and intertemporal comparisons. Third importance is cause and effect relationship of economic things. And fourth one, economic equilibrium. Fifth importance of statistics in economics is the development economic theories, whatever it may be. Sixth one is forecasting. Seventh one is the formulation of economic policies. These are all the importance of statistics in economics. ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸ್ನಲ್ಲಿ ನಾವು ಈ ಸಂಖ್ಯಾಶಾಸ್ತ್ರದ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಸಂಖ್ಯಾಶಾಸ್ತ್ರದಲ್ಲಿ ಎರಡು ವಿಧಾನಗಳ ಮೂಲಕ ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳಬಹುದು. ಒಂದು ಏಕವಚನದ ಸಂಖ್ಯಾಶಾಸ್ತ್ರ, ಮತ್ತೊಂದು ಬಹುವಚನದ ಸಂಖ್ಯಾಶಾಸ್ತ್ರ. ಮತ್ತು ಆ ಒಂದು ತರಗತಿಯಲ್ಲಿ ನಾವು ಪರಿಮಾಣಾತ್ಮಕ, ಗುಣಾತ್ಮಕ ಈ ಸಾಧನಗಳನ್ನು ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿ ಬಳಸಿಕೊಳ್ಳಲಾಗ್ತದೆ ಎನ್ನುವುದನ್ನು ಉದಾಹರಣೆಯ ಮೂಲಕ ಕಳೆದ ಕ್ಲಾಸಲ್ಲಿ ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ ಇದನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ನೋಡ್ರಿ, ಅಥವಾ ಸಂಖ್ಯಾಶಾಸ್ತ್ರ ಏನನ್ನು ಮಾಡುತ್ತದೆ? ವಾಟ್ ಸ್ಟ್ಯಾಟಿಸ್ಟಿಕ್ಸ್ ಡಸ್. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರಜ್ಞರಿಗೆ ಆರ್ಥಿಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಅನಿವಾರ್ಯವಾದ ಒಂದು ಸಾಧನವಾಗಿದೆ. ನೋಡ್ರಿ, ಸಂಖ್ಯಾಶಾಸ್ತ್ರ ಏನಿದೆಯಲ್ಲ, ಇದು ಅರ್ಥಶಾಸ್ತ್ರಜ್ಞರಿಗೆ ದೇಶದ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು, ವಿಶ್ಲೇಷಿಸಲು, ಆ ಸಮಸ್ಯೆಗಳ ಒಂದು ನಿವಾರಿಸಲು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಒಂದು ಲಭ್ಯವಿರುವ ಏಕಮಾತ್ರ ಸಾಧನ ಯಾವುದು ಅಂದರೆ ಅದು ಸಂಖ್ಯಾಶಾಸ್ತ್ರವಾಗಿದೆ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ ಮೊದಲನೇ ಅಂಶ ಇದೆ. ಇಲ್ಲಿ ಏನಂತಂದ್ರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಗತಿಗಳ ಇಂದಿನ ಕಾರಣಗಳನ್ನು ತಿಳಿಯಲು ಪ್ರಯತ್ನಿಸಲಾಗುತ್ತದೆ. ನೋಡ್ರಿ, ಇಲ್ಲಿ ಆರ್ಥಿಕ ಸಮಸ್ಯೆಯ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಗತಿಗಳ ಇಂದಿನ ಕಾರಣಗಳನ್ನು ತಿಳಿಯಲು ಪ್ರಯತ್ನಿಸಲಾಗುತ್ತದೆ. ನೋಡ್ರಿ, ಯಾವುದೇ ರೀತಿಯಾದ ಆರ್ಥಿಕ ಸಮಸ್ಯೆ ಇರಬಹುದು, ಆ ಆರ್ಥಿಕ ಸಮಸ್ಯೆಯ ಇಂದಿನ ಕಾರಣಗಳನ್ನು ತಿಳಿಯಲು ಈ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಗತಿಗಳನ್ನು ಬಳಸಿಕೊಳ್ಳಲಾಗ್ತದೆ. ಕಳೆದ ಕ್ಲಾಸಲ್ಲಿ ಉದಾಹರಣೆ ಹೇಳಿದ್ದೀನಿ. ಈಗ ನಮ್ಮ ಭಾರತ ದೇಶದಲ್ಲಿ ಬಡತನದ ಒಂದು ಸಮಸ್ಯೆ, ಇದನ್ನು ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ, ಅದನ್ನು ವಿಶ್ಲೇಷಿಸುವ ಸಂದರ್ಭದಲ್ಲಿ ಮತ್ತು ಅದನ್ನು ನಿವಾರಿಸಲು ಸರ್ಕಾರದ ಗಮನಕ್ಕೆ ತರುವ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಗತಿಗಳನ್ನು ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಬಳಸಿಕೊಳ್ತೇವೆ. ಇದು ಮೊದಲನೆಯ ಮಹತ್ವವಾಗಿದೆ. ಆರ್ಥಿಕ ಸಮಸ್ಯೆಯ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಗತಿಗಳ ಇಂದಿನ ಕಾರಣಗಳನ್ನು ತಿಳಿಯಲು ಪ್ರಯತ್ನಿಸಲಾಗುತ್ತದೆ. ಅದೇ ರೀತಿ ಇಲ್ಲಿ ಎರಡನೇ ಮಹತ್ವ ಏನಂತಂದರೆ ಅರ್ಥಶಾಸ್ತ್ರಜ್ಞರು ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಸಹಾಯ ಮಾಡುತ್ತದೆ. ನೋಡ್ರಿ, ಅರ್ಥಶಾಸ್ತ್ರಜ್ಞರು ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಸಹಾಯ ಮಾಡುತ್ತದೆ. ಅಂದರೆ ಈ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರಜ್ಞರಿಗೆ ಯಾವ ರೀತಿ ಸಹಾಯ ಮಾಡುತ್ತದೆ ಅಂದರೆ, ಈ ಆರ್ಥಿಕ ಸಂಗತಿಗಳಿರ್ತವೆ, ಯಾವುದೇ ಇರಲ್ಲ ಆರ್ಥಿಕ ಸಂಗತಿಗಳು, ಆ ಆರ್ಥಿಕ ಸಂಗತಿಗಳನ್ನು
ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಸಹಾಯ ಮಾಡುತ್ತದೆ. ಇಲ್ಲಿ ಅದು ಯಾವ ರೀತಿ ಮತ್ತು ಅದೇ ರೀತಿ ಈ ಆರ್ಥಿಕ ಸಂಗತಿಗಳನ್ನು ಸಂಖ್ಯಾಶಾಸ್ತ್ರ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅವು ಹೆಚ್ಚು ಕರಾರುವಕ್ಕಾಗಿರುತ್ತವೆ. ಅಂದರೆ ಈ ಆರ್ಥಿಕ ಸಂಗತಿಗಳಿರುತ್ತವೆ, ಅದು ಯಾವುದೇ ಆಗಿರ್ಬೋದು, ಆ ಆರ್ಥಿಕ ಸಂಗತಿಗಳನ್ನ ಸಂಖ್ಯಾಶಾಸ್ತ್ರದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅವು ಹೆಚ್ಚು ಕರಾರುವಕ್ಕಾಗಿರುತ್ತವೆ ಮತ್ತು ನಿಖರ ವಾಸ್ತವ ಅಂಶಗಳನ್ನು ತಿಳಿಸಿಕೊಡುತ್ತದೆ. ಅಂದರೆ ನೈಜತೆ ಅಂತ ಕರಿತೀವಿ ನಾವು, ಅಥವಾ ವಾಸ್ತವ ಅಂತ ಕರಿತೀವಿ. ಆ ವಾಸ್ತವ ಅಂಶವನ್ನು ಅದು ನಮಗೆ ತಿಳಿಸಿಕೊಡ್ತದೆ ಸಂಖ್ಯಾಶಾಸ್ತ್ರ. ಮತ್ತು ಇದು ಅನಿಶ್ಚಿತ ಹೇಳಿಕೆಗಳಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿ ಇರುತ್ತದೆ. ಕೆಲ ಸಂದರ್ಭದಲ್ಲಿ ಏನಾಗ್ತದೆ, ಅನಿಶ್ಚಿತ ಹೇಳಿಕೆ ಇಟ್ಕೊಳ್ಳಾಗ್ತದೆ. ಆ ಅನಿಶ್ಚಿತ ಹೇಳಿಕೆಗಳಿಗಿಂತ ಈ ಸಂಖ್ಯಾಶಾಸ್ತ್ರ ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ. ಈಗ ಉದಾಹರಣೆ, ಖಚಿತವಾಗಿ ಅಂಕಿಅಂಶಗಳ ಸಹಾಯದೊಂದಿಗೆ ಒಂದು ಉದಾಹರಣೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಈಗ ನೋಡ್ರಿ, ಖಚಿತವಾದ ಅಂಕಿಅಂಶಗಳ ಸಹಾಯದಿಂದ ಈಗ ಕಾಶ್ಮೀರದಲ್ಲಿ ಇತ್ತೀಚಿನ ಭೂಕಂಪದಿಂದಾಗಿ 310 ಜನರು ಸಾವನ್ನಪ್ಪಿದರು. ಇಲ್ಲಿ 310 ಜನರು ಮರಣ ಹೊಂದಿದರು. ನೋಡಿ, ಇಲ್ಲಿ ನಾವು ಖಚಿತವಾದ ಅಂಕಿಅಂಶಗಳ ಸಹಾಯದಿಂದ ಒಂದು ಆರ್ಥಿಕ ಸಂಗತಿಯನ್ನ ನಾವು ಹೆಚ್ಚು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಯಾವ ರೀತಿ ಅಂತಂದ್ರೆ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಉದಾಹರಣೆ, ಈಗ ಇತ್ತೀಚಿನ ಕಾಶ್ಮೀರದಲ್ಲಿ ಭೂಕಂಪದಿಂದಾಗಿ 310 ಜನರು ಮರಣ ಹೊಂದಿದರು. 310 people were died due to earthquake in Kashmir. ನೋಡಿ, 310 ಜನರು ಸಾವನ್ನಪ್ಪಿದರು. ಕಾರಣ ಆ ಒಂದು ಕಾಶ್ಮೀರದಲ್ಲಿ ಆದಂತಹ ಭೂಕಂಪದಿಂದಾಗಿ. ಇದು ಖಚಿತವಾದ ಅಂಕಿಅಂಶಗಳ ಸಹಾಯದಿಂದ ನಾವು ತಿಳಿದುಕೊಂಡಿವೆ. ಅಂದರೆ ಕಾಶ್ಮೀರದಲ್ಲಿ ಇತ್ತೀಚಿನ ಭೂಕಂಪ ಸಂಭವಿಸಿತು. ಎಷ್ಟು ಜನರು ಸತ್ರು ಅಥವಾ ಮರಣ ಹೊಂದಿದರು ಅಂದರೆ 310 ಜನರು. 310 people were died due to earthquake in Kashmir. 310 ಜನರು ಸಾವನ್ನಪ್ಪಿದರು. ಇದು ಖಚಿತವಾದ ಅಂಕಿಅಂಶಗಳ ಸಹಾಯದಿಂದ ನಾವು ತಿಳಿದುಕೊಳ್ತೇವೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಇದು ಹೆಚ್ಚು ನೈಜತೆಯಿಂದ ಕೂಡಿರುತ್ತದೆ ಅಥವಾ ವಾಸ್ತವದಿಂದ ಕೂಡಿರುತ್ತದೆ ಮತ್ತು ಇವು ಸಂಖ್ಯಾಶಾಸ್ತ್ರದ ದತ್ತಾಂಶಗಳಾಗಿರ್ತವೆ. ಇದೇನಾಗ್ತದೆ, ಸಂಖ್ಯಾಶಾಸ್ತ್ರದ ದತ್ತಾಂಶಗಳಾಗಿವೆ. ದೀಸ್ ಆರ್ ಆಲ್ ದಿ ಡೇಟಾಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಆಮೇಲೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ 100 ಜನರು ಮರಣ ಹೊಂದಿದರು ಎನ್ನುವುದು ಸಾಂಖ್ಯಿಕ ದತ್ತಾಂಶವಾಗುವುದಿಲ್ಲ. ಇಲ್ಲಿ ಏನಾಗ್ತದೆ, ಕೆಲವು ಸಂದರ್ಭದಲ್ಲಿ ನಾವು ಬಾಯಿ ಮಾತಲ್ಲಿ ಹೇಳ್ತಿರ್ತೇವೆ, ಈ ಕಾಶ್ಮೀರದಲ್ಲಿ ಈ ಇತ್ತೀಚೆಗೆ ಭೂಕಂಪ ಸಂಭವಿಸಿತು, ಎಷ್ಟು ಜನರು ಸತ್ತರು, 106 ಜನರು ಸತ್ತರು. ಅಥವಾ ಟಿವಿ ಮಾಧ್ಯಮಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡ್ತಿರ್ತೀವಿ 106 ಜನರು, 1000 ಜನರು, ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ. 106 ಜನರು ಸಾವನ್ನಪ್ಪಿದರು. ಇದು ಸಂಖ್ಯಾಶಾಸ್ತ್ರದ ದತ್ತಾಂಶ ಆಗಲು ಸಾಧ್ಯವಿಲ್ಲ. ಸಂಖ್ಯಾಶಾಸ್ತ್ರದ ದತ್ತಾಂಶ ಅಂದರೆ ಅದು ನೈಜತೆಯಿಂದ ಕೂಡಿರಬೇಕು. ಈ ರೀತಿ. ಅದೇ ರೀತಿ ಇನ್ನು ಮೂರನೆಯ ಒಂದು ಮಹತ್ವ, ಸಂಖ್ಯಾಶಾಸ್ತ್ರವು ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾ ರೂಪದ ಅಳತೆಗಳನ್ನಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ. ನೋಡ್ರಿ, ಮೂರನೇ ಮಹತ್ವ ಏನಂತಂದ್ರೆ, ಸಂಖ್ಯಾಶಾಸ್ತ್ರವು ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾ ರೂಪದ ಅಳತೆಗಳನ್ನಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ. ಅಂದರೆ ಸಂಖ್ಯಾಶಾಸ್ತ್ರ ಏನೆಂದರೆ ಇದು ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಅಂದರೆ ಸಮೂಹ ಅಂತ ಕರಿತೀವಿ. ಈ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾ ರೂಪದ ಅಳತೆಗಳನ್ನಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ. ಉದಾಹರಣೆ, ಸರಾಸರಿ ಆಗಿರ್ಬೋದು, ಮೀನ್ ಅಂತ ಹೇಳ್ತೀವಿ ನಾವು, ಸರಾಸರಿ ಆಗಿರ್ಬೋದು, ವ್ಯತ್ಯಾಸಾತ್ಮಕ ಆಗಿರ್ಬೋದು ಅಥವಾ ಆವರೇಜ್ ಆಗಿರ್ಬೋದು, ಈ ರೀತಿ ಮುಂತಾದವು. ಅವುಗಳನ್ನು ನೀವು ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಕಲಿತೀರ, ಅಲ್ಲಿ ಬರ್ತಾವೆ ಸಪರೇಟ್ ಆಗಿ ನೀವು ಅಲ್ಲಿ ಅದನ್ನ ಮಾಡ್ತೀರಿ. ಯಾವುದಂದ್ರೆ ಸರಾಸರಿ, ವ್ಯತ್ಯಾಸಾತ್ಮಕ ಮುಂತಾದವು. ಇಂತಹ ಸಂಖ್ಯಾತ್ಮಕ ಅಳತೆಗಳು ದತ್ತಾಂಶಗಳನ್ನು ಸಂಕ್ಷಿಪ್ತಗೊಳಿಸಲು ಸಹಾಯ ಮಾಡುತ್ತವೆ. ನೋಡ್ರಿ, ಈ ಸಂಖ್ಯಾಶಾಸ್ತ್ರದ ಮೂರನೇ ಮಹತ್ವ ಏನಂದ್ರೆ ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನ ಕೆಲವೇ ಸಂಖ್ಯೆಗಳ ರೂಪದ ಅಂದರೆ ಕೆಲವೇ ಸಂಖ್ಯಾ ರೂಪದ ಅಳತೆಗಳನ್ನಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ. ಈಗ ಒಂದು ಉದಾಹರಣೆ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಈಗ ಉದಾಹರಣೆ, ನಮ್ಮ ಭಾರತ ದೇಶದ ಜನಸಂಖ್ಯೆ ಅಧಿಕವಾಗಿ ನಿಮ್ಗೆ ಗೊತ್ತಾ ಇದೆ. ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶ ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಹೊಂದಿದೆ.
ಸೆಕೆಂಡ್ ಪ್ಲೇಸ್, ಎರಡನೇ ಸ್ಥಾನವನ್ನು ಹೊಂದಿದೆ ಜನಸಂಖ್ಯೆಯಲ್ಲಿ. ಮೊದಲನೇ ಸ್ಥಾನ ಚೀನಾ ದೇಶ ಇದೆ. ಇಡೀ ವಿಶ್ವದಲ್ಲಿ ಅತ್ಯಧಿಕ ಜನಸಂಖ್ಯೆ ಹೊಂದಿರುವ ಮೊದಲನೇ ರಾಷ್ಟ್ರ ಯಾವುದು ಅನ್ನೋದು ಚೀನಾ. ನೆಕ್ಸ್ಟ್ ಪ್ಲೇಸ್ ಯಾವುದು ನಮ್ಮ ಭಾರತ ದೇಶಕ್ಕೆ ಇದೆ. ಈಗ ಪ್ರಸ್ತುತ ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟು ಅಂತಂದರೆ 130 ಕೋಟಿಗಿಂತ ಅಧಿಕ, 130+ crore ಪಾಪ್ಯುಲೇಷನ್, 130 ಕೋಟಿಗಿಂತ ಅಧಿಕ. ಇಂಥ ಸಂದರ್ಭದಲ್ಲಿ ನೋಡ್ರಿ, ಈಗ ನಮ್ಮ ಭಾರತ ದೇಶದ ಜನಸಂಖ್ಯೆ ಅಧಿಕವಾಗಿದೆ. 130 ಕೋಟಿಗಿಂತ ಹೆಚ್ಚಿನ ಜನರು ನಮ್ಮ ಭಾರತ ದೇಶದಲ್ಲಿ ಜೀವನ ಮಾಡಕತ್ತಿದ್ದಾರೆ. ಎಲ್ಲರ ತಲಾ ಆದಾಯವನ್ನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ, ಎಲ್ಲರ ತಲಾ ಆದಾಯವನ್ನು ನಮಗೆ ನೆನಪಿಟ್ಕೊಳ್ಳಲು ಸಾಧ್ಯವಿಲ್ಲ. ಅಂದರೆ ದತ್ತಾಂಶದ ರೂಪದಲ್ಲಿ ಎಲ್ಲರ ಆದಾಯವನ್ನು, ಅಂದರೆ ಜನರ ಆದಾಯವನ್ನು ದತ್ತಾಂಶಗಳ ರೂಪದಲ್ಲಿ ನೆನಪಿಟ್ಕೊಳ್ಳಲು ಅಸಾಧ್ಯವಾಗ್ತದೆ, ಅಂದರೆ ಕಷ್ಟಕರವಾಗ್ತದೆ. ಹಾಗಾಗಿ ದೇಶದ ಎಲ್ಲ ಜನರ ತಲಾ ಆದಾಯವನ್ನು ಸುಲಭವಾಗಿ ನಾವು ನೆನಪಿಟ್ಟುಕೊಳ್ಳುವ ವಿಧಾನ ಯಾವುದು ಅಂದರೆ ಅದು ಸಂಖ್ಯಾಶಾಸ್ತ್ರದ ಮೂಲಕ. ಅಂದರೆ ಸರಾಸರಿ ಅಂದರೆ ಆ ಸಂಖ್ಯಾತ್ಮಕವಾಗಿ ಪಡೆದ ಸಂಕ್ಷಿಪ್ತ ಸಂಖ್ಯೆಗಳಾದ ಸರಾಸರಿ ಆದಾಯವನ್ನು, ಆವರೇಜ್ ಇನ್ಕಮ್ ಅಂತ ಹೇಳ್ತೀವಿ ನಾವು, ಆ ಸರಾಸರಿ ಆದಾಯದ ಮೂಲಕ ನಾವು ನೋಡುವುದು ಸುಲಭವಾಗಿ ನೆನಪಿಟ್ಟುಕೊಳ್ಬಹುದು. ಈಗ ಉದಾಹರಣೆ 2020ನೇ ಸಾಲಿನ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಎಷ್ಟಿದೆ? ಸುಮಾರು 1,80,000 ಈ ರೀತಿ ನಾವು, ಅಂದರೆ ಉದಾಹರಣೆ ಹೇಳುತ್ತೆ ಅಷ್ಟ. ಅಂದರೆ ಈ ರೀತಿ 1,20,000 ಉದಾಹರಣೆ, 1,20,000 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಯ ಸರಾಸರಿ ಆದಾಯ 2020ರ ಪ್ರಕಾರ. ಈ ರೀತಿ ಸರಾಸರಿ ಆದಾಯವನ್ನು ನೆನಪಿಕೊಳ್ಳಬಹುದು. ಇದು ಮೂರನೆಯ ಮಹತ್ವ. ಇನ್ನು ನಾಲ್ಕನೆಯ ಮಹತ್ವ, ಸಂಖ್ಯಾಶಾಸ್ತ್ರವು ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ಗುರುತಿಸಲು ಬಳಸಲಾಗುತ್ತದೆ. ನೋಡ್ರಿ, ಸಂಖ್ಯಾಶಾಸ್ತ್ರವು ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ಗುರುತಿಸಲು ಬಳಸಲಾಗುತ್ತದೆ. ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ಗುರುತಿಸಲು ಬಳಸಲಾಗುತ್ತದೆ. ಇಲ್ಲಿ ಒಬ್ಬ ಅರ್ಥಶಾಸ್ತ್ರಜ್ಞ ಒಂದು ಸರಕಿನ ಬೆಲೆ ಹೆಚ್ಚು ಅಥವಾ ಕಡಿಮೆ ಆದಾಗ ಆ ಸರಕಿನ ಬೇಡಿಕೆಯಲ್ಲಿ ಏನು ಸಂಭವಿಸಬಹುದು ಅಂದರೆ, ಈ ಮಹತ್ವ ಏನಂತಂದರೆ, ಸಂಖ್ಯಾಶಾಸ್ತ್ರವು ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧ, ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ತಿಳಿಲಿಕ್ಕೆ ನಮಗೆ ಇದು ಸಹಾಯ ಮಾಡುತ್ತದೆ. ಈಗ ಯಾವ ರೀತಿ ಅಂತಂದ್ರೆ, ಉದಾಹರಣೆ ಒಬ್ಬ ಅರ್ಥಶಾಸ್ತ್ರಜ್ಞ ಇರ್ತಾನೆ, ಅವ ಒಂದು ಸರಕಿನ ಬೆಲೆ ಅದು ಯಾವುದೇ ಇರಬಹುದು, ಆ ಸರಕಿನ ಬೆಲೆ ಹೆಚ್ಚು ಅಥವಾ ಕಡಿಮೆ ಆದಾಗ ಆ ಸರಕಿನ ಬೇಡಿಕೆಯಲ್ಲಿ ಏನು ಸಂಭವಿಸ್ತದ ನೋಡ್ರಿ. ಫಾರ್ ಎಕ್ಸಾಂಪಲ್, ಈಗ ನಾವು ತರಕಾರಿ ಉದಾಹರಣೆ ತಗೊಳ್ಳೋಣ. ಈಗ ಕಳೆದ ಒಂದು 10 ದಿನಗಳ ಹಿಂದೆ ಈ ತರಕಾರಿ ಉಳ್ಳಾಗಡ್ಡಿ ಏನಿದೆಯಲ್ಲ ಅದರ ಬೆಲೆ 100 ರೂಪಾಯಿ ದಾಟಿತ್ತು. ಇಂಥ ಸಂದರ್ಭದಲ್ಲಿ ಬೆಲೆ 100 ರೂಪಾಯಿ ದಾಟಿದಾಗ ಆ ಉಳ್ಳಾಗಡ್ಡಿಯ ಬೇಡಿಕೆಯಲ್ಲಿ ಏನು ಸಂಭವಿಸಿದೆ, ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ, ಈ ರೀತಿ ಉದಾಹರಣೆ ಅಷ್ಟೇ ಆಗ್ತೀನಿ. ಈ ರೀತಿ ನಾವು ತಿಳಿಯಲಿಕ್ಕೆ ಸಹಾಯ ಮಾಡ್ತದ. ಮತ್ತು ಇನ್ನು ಅನೇಕ ರೀತಿಯ ಉದಾಹರಣೆಗಳು ನಾವು ಇಲ್ಲಿ ಕೊಡಬಹುದು. ಒಂದು ಸರಕಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಅದರ ಪೂರೈಕೆ ಮೇಲೆ ಪರಿಣಾಮ ಏನಾಗ್ತದ ನೋಡ್ರಿ. ಯಾವುದೇ ವಸ್ತು ಇರಬಹುದು, ಆ ಸರಕಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಅದರ ಪೂರೈಕೆ ಮೇಲೆ ಏನು ಪರಿಣಾಮ ಆಗ್ತದ. ಈ ರೀತಿ ಸರಾಸರಿ ಆದಾಯ ಹೆಚ್ಚಾದಾಗ, ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಹೆಚ್ಚಾದಾಗ ಅವನ ಅನುಭವ ವೆಚ್ಚ ಹೆಚ್ಚಾಗಬಹುದೇ. ಅದೇ ರೀತಿ ಸರ್ಕಾರದ ವೆಚ್ಚ ಹೆಚ್ಚಾದಾಗ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಏನು ಸಂಭವಿಸ್ತದೆ ಅನ್ನೋದು, ಸರ್ಕಾರದ ವೆಚ್ಚ ಹೆಚ್ಚಾದಾಗ ಈ ಸಾಮಾನ್ಯ ಬೆಲೆಯಲ್ಲಿ ಏನು ಸಂಭವಿಸ್ತದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಈ ಸಂಖ್ಯಾಶಾಸ್ತ್ರ ನಮಗೆ ಸಹಾಯ ಮಾಡ್ತದೆ. ಅಂದರೆ ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ಗುರುತಿಸಲು ಇದು ನಮಗೆ ಸಹಾಯ ಮಾಡುತ್ತದೆ. ಇನ್ನು ಮತ್ತೊಂದು ಮಹತ್ವ ಏನಂತಂದರೆ, ಒಂದು ಆರ್ಥಿಕ ಸಂಗತಿಯು ಇನ್ನೊಂದು ಆರ್ಥಿಕ ಸಂಗತಿಯ ಬದಲಾವಣೆಯಿಂದ ಹೇಗೆ ಬದಲಾಗುತ್ತದೆ ಎಂಬುದನ್ನು ಊಹಿಸಲು ಇದು ಸಹಾಯ ಮಾಡುತ್ತದೆ. ನೋಡ್ರಿ, ಒಂದು ಆರ್ಥಿಕ ಸಂಗತಿಯು ಇನ್ನೊಂದು ಆರ್ಥಿಕ ಸಂಗತಿಯ ಬದಲಾವಣೆಯಿಂದ ಹೇಗೆ ಬದಲಾಗುತ್ತದೆ ಎಂಬುದನ್ನು ಊಹಿಸಲು ಸಹಾಯ ಮಾಡುತ್ತದೆ. ಯಾವ ರೀತಿ? ಉದಾಹರಣೆ, ಒಬ್ಬ ವ್ಯಕ್ತಿ ಇವತ್ತು ಬಂಡವಾಳ ಹೂಡಿಕೆ ಮಾಡಿದಂದರೆ, ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡಿದಂದರೆ ಅದು ರಾಷ್ಟ್ರೀಯ ಆದಾಯದ ಮೇಲೆ ಬೀರುವ ಪರಿಣಾಮ ಏನಿದೆ ಅನ್ನೋದನ್ನು ತಿಳಿಯಲಿಕ್ಕೆ ಸಹಾಯ ಆಗ್ತದೆ. ಅಂದರೆ ಒಂದು ಆರ್ಥಿಕ ಸಂಗತಿಯ
ಒಂದು ಆರ್ಥಿಕ ಸಂಗತಿಯು ಇನ್ನೊಂದು ಆರ್ಥಿಕ ಸಂಗತಿಯ ಬದಲಾವಣೆಯಿಂದ ಹೇಗೆ ಬದಲಾಗುತ್ತದೆ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ತನ್ನಲ್ಲಿರುವಂತಹ ಬಂಡವಾಳವನ್ನು ಯಾವುದೋ ಒಂದು ನಿರ್ದಿಷ್ಟ ಉತ್ಪಾದನಾ ಕ್ಷೇತ್ರದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡ್ತಾನೆ. ಬಂಡವಾಳ ಹೂಡಿಕೆ ಮಾಡಿದ ನಂತರ ಅದು ರಾಷ್ಟ್ರೀಯ ಆದಾಯದ ಮೇಲೆ ಏನು ಪರಿಣಾಮ ಬೀಳ್ತದೆ ಭವಿಷ್ಯತ್ತಿನ ಮೇಲೆ ಅನ್ನೋದನ್ನು ನಾವು ಕೇಳಲಿಕ್ಕೆ ಸಹಾಯ ಮಾಡ್ತದೆ. ಆಮೇಲೆ ಇಲ್ಲಿ ಕೊನೆಯದಾದ ಮಹತ್ವ ಏನಂತಂದರೆ ಈ ಸಂಖ್ಯಾಶಾಸ್ತ್ರವು ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಸಂಖ್ಯಾಶಾಸ್ತ್ರವು ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ನೋಡ್ರಿ, ಇವಾಗ ಒಬ್ಬ ಅರ್ಥಶಾಸ್ತ್ರಜ್ಞ 2010ರಲ್ಲಿ ಒಂದು ಆರ್ಥಿಕತೆಯು ಎಷ್ಟು ಉತ್ಪಾದಿಸಬೇಕು ಇದನ್ನು ನಿರ್ಧರಿಸುವ 2005ರಲ್ಲೇ ಯೋಜಿಸಬೇಕಾಗ್ತದೆ. ಅಂದರೆ ಈಗ ಒಬ್ಬ ಅರ್ಥಶಾಸ್ತ್ರಜ್ಞ ಅಥವಾ ಒಬ್ಬ ಯೋಜನಾಕಾರ ಇರ್ತಾನೆ. ಈಗ ಉದಾಹರಣೆ 2010ನೇ ಇಸ್ವಿಯಲ್ಲಿ ರಾಷ್ಟ್ರದ ಉತ್ಪಾದನೆ ಎಷ್ಟಿದೆ, ಒಂದು ರಾಷ್ಟ್ರದ ಉತ್ಪಾದನೆ ಎಷ್ಟಿದೆ ಅದನ್ನು ಪೂರ್ವದಲ್ಲೇ ಯೋಜಿಸಿರಬೇಕಾಗ್ತದೆ. ಅಂದರೆ 5 ವರ್ಷದ ಮೊದಲೇ 2005ರಲ್ಲಿ ಅದನ್ನು ಯೋಜನೆಯನ್ನು ಹಮ್ಮಿಕೊಳ್ಬೇಕಾಗ್ತದೆ. ಹಾಗಾಗಿ ಈ ರೀತಿ ಅದು ಯಾವುದೇ ಇರಲಿ ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸಲು ಈ ಸಂಖ್ಯಾಶಾಸ್ತ್ರ ಸಹಾಯ ಮಾಡುತ್ತದೆ. ಇವು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವದ ಅಂಶಗಳು. ನಿಮ್ಮ ಒಂದು ಎಕ್ಸಾಮಿನಲ್ಲಿ ಇದನ್ನು 4 ಮಾರ್ಕ್ಸಿಗೆ ಅಥವಾ 6 ಮಾರ್ಕ್ಸಿಗೆ ಕ್ವಶನ್ಗಳನ್ನು ಕೇಳಲಾಗ್ತದೆ. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ, ದಿ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ಇನ್ ಯುವರ್ ಎಕ್ಸಾಮಿನೇಷನ್ ದೇ ವಿಲ್ ಆಸ್ಕ್ ಇನ್ 4 ಮಾರ್ಕ್ಸ್ ಆರ್ 6 ಮಾರ್ಕ್ಸ್. ಆಮೇಲೆ ಇಲ್ಲಿಗೆ ಮೊದಲನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ. ಈ ಸಂಖ್ಯಾಶಾಸ್ತ್ರದ ಮೊದಲನೇ ಅಧ್ಯಾಯ ಏನಿದೆ ಪೀಠಿಕೆ ಇಂಟ್ರೊಡಕ್ಷನ್ ಅಂತ ಕರಿತೀವಿ, ಇದು ಈ ಒಂದು ಟಾಪಿಕ್ಗೆ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಏನಿದೆಲ್ಲ ದಿ ಕಲೆಕ್ಷನ್ ಆಫ್ ಡೇಟಾ ಅಂತ ಬರ್ತದೆ, ದತ್ತಾಂಶಗಳ ಸಂಗ್ರಹಣೆ. ಅದನ್ನು ನಾವಲ್ಲಿ ಅಧ್ಯಯನ ಮಾಡೋಣ. ಮತ್ತು ಇವತ್ತಿನ ತರಗತಿಯಲ್ಲಿ ನಾವೇನು ಅಧ್ಯಯನ ಮಾಡಿದ್ದೀವಲ್ಲ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರದ ಮಹತ್ವ, ಈ ಅಂಶಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಅಂದರೆ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡೈರೆಕ್ಟಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಧನ್ಯವಾದಗಳು.